ಮುಚ್ಕೊಂಡು ಕನ್ನಡ ಮಾತಾಡು ಅಂತ ಬರ್ಸಿದೀನಿ ಇವನ್ ಜೊತೆ. ಅಲ್ಲೆಲ್ಲ ನಡ್ಕೊಂಡು ಹೋಗಿದ್ದೀನಿ ಬಂಡೆಗಳ ಮೇಲೆಲ್ಲ. ಇವತ್ತು ಇಲ್ಲಿ ನೋಡಿದ್ರೆ ಅಮುಕು ಡುಮುಕ್ಕು ಆಗಿದೆ. ನನ್ಗೆ ಆಕ್ಸಿಡೆಂಟ್ ಆದ್ಮೇಲೆ ಇದು ನನ್ನ ಫಸ್ಟ್ ಅಫಿಷಿಯಲ್ ರೈಡು. ಮತ್ತೆ ಇವತ್ತು ನಾನು ನಿಮಗೊಂದು ಹಿಡನ್ ಸ್ಪಾಟ್ ನ ತೋರಿಸ್ತೀನಿ. ಗುಡ್ ಮಾರ್ನಿಂಗ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ನಾನಂತ ಸೂಪರ್ ಡೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತು ಫೈನಲಿ ಒಂದು ಅಫಿಷಿಯಲ್ ರೈಡಿಗೆ ಹೊರಟಿದ್ದೀನಿ. ಎಸ್, ಏನು ಸಿಟಿಯಲ್ಲಿ ಓಡಿಸ್ತಿದ್ದೆ ಅಷ್ಟೇನೆ. ಬಟ್ ಇವತ್ತು ಸ್ಮಾಲ್ ಸ್ಟ್ರೆಚ್ಚೇನೆ, ಆ್ಯಕ್ಚುಲಿ ಏನು ಲಾಂಗ್ ಏನಿಲ್ಲ. ಬಟ್ ರೈಡು ಅಫಿಷಿಯಲಿ ಶುರುವಾಗಿದೆ. ಬೆಳಗಿನ ಜಾವ ಆಲ್ಮೋಸ್ಟ್ ಇವಾಗ ಎಷ್ಟಾಯ್ತು ಗೊತ್ತಾ? ಟೈಮು 4:51 ಆಯಿತು. ಇನ್ನೇನು 5 ಗಂಟೆಗೆ 10 ನಿಮಿಷ ಇದೆ ಅಷ್ಟೇನೆ. ಸೊ ಈ ಟೈಮ್ನ ಒಂದು ಟೈಮಲ್ಲಿ ನಾನು ನೆನ್ಸ್ಕೊತಿದ್ರೆ, ಅಯ್ಯೋ ರೈಡ್ಗೆ ಅಂತ ಎಷ್ಟೊತ್ತಿಗೆ ಹೊರಡ್ತಿದ್ವಿ ನಾವು. ಅದಾದ್ಮೇಲೆ ಗ್ರ್ಯಾಜುವಲಿ ನನಗೆ ಹೆಂಗೆ ಶಿಫ್ಟ್ ಆಗ್ಬಿಡ್ತು ಅಂದರೆ, ಬೆಳಗ್ಗೆ 4:30-5 ಗಂಟೆಗೆ ಆಸ್ಪತ್ರೆಯಲ್ಲಿ ನನಗೆ IV ಹಾಕೋರು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಂದು ಪೇನ್ ಕಿಲ್ಲರು, ಗ್ಯಾಸ್ಟ್ರಿಕ್ದು ಎಲ್ಲಾನು ಬೆಳಗ್ಗೆ 5 ಗಂಟೆಗೆ ಬಂದು ಇಂಜೆಕ್ಷನ್ ಹಾಕೋರು. ಸೊ ಸಡನ್ ಆಗಿ ನಾನು ಆಫ್ಟರ್ ವೆರಿ ಲಾಂಗ್ ಟೈಮ್ ಇಷ್ಟು ಬೇಗ ಎದ್ದಿದ್ದೀನಿ. ಬಿಕಾಸ್ ಬರೀ ಆಸ್ಪತ್ರೆನೇ ನೆನಪಾಗ್ತಿತ್ತು ನನಗೆ. ಯಾವಾಗಲೂ ಗುಡ್ ಮೆಮೊರೀಸ್ ರೈಡ್ ಅಂತ ನೆನ್ಸ್ಕೊಳ್ಳೋಳು 5 ಗಂಟೆಗೆ ಇಂಜೆಕ್ಷನ್ ಹಾಕ್ತಾ ಇದ್ದಿದ್ದು ನನಗೆ ನೆನಪಾಯ್ತು. ಇವತ್ತು ಯಾಕೋ ನನಗೆ ಗೊತ್ತಿಲ್ಲ. ಸೊ ಎನಿವೇಸ್, ಎಲ್ಲ ಬ್ಯಾಡ್ ಮೆಮೊರೀಸ್ಗೆ ಗುಡ್ ಬೈ ಹೇಳ್ತಾ, ಬ್ಯಾಡ್ ಮೆಮೊರೀಸ್ಗೆ ಗುಡ್ ಬೈ ಹೇಳ್ತಾ ಗುಡ್ ಮೆಮೊರೀಸ್ನ ಮಾಡ್ಕೊಳ್ಳೋಕ್ಕೆ ಶುರು ಮಾಡೋಣ. ಆ್ಯಂಡ್ ಇದು ನನ್ನ ಫಸ್ಟ್ ಬ್ರೇಕ್ಫಾಸ್ಟ್ ರೈಡ್, ಓಕೆನಾ? ಸೊ ಲಾಂಗ್ ಅಂತ ಏನೂ ಇಲ್ಲ. ಇಲ್ಲಿ ಒಂದು ಶಾರ್ಟ್ ಆಗಿ ಒಂದು ರೈಡ್ ಹೋಗ್ತಾ ಇದ್ದೀನಿ. ಬರ್ತೀನಿ ಅಂತ ಅಂದವರೆಲ್ಲ ಇವತ್ತು ಕೈ ಎತ್ತವ್ರೆ. ಎನಿವೇಸ್, ಒಬ್ಬ ಬರ್ತಿದ್ದಾನೆ. ಹೊರಡೋಣ, ಹೋಗ್ತಾ ಇದ್ದೀನಿ ಆಲ್ರೆಡಿ. ನಾನು ಇನ್ನು ಕೈಗೆ ಗ್ಲೌಸು ನಾನು ಆಮೇಲೆ ಹಾಕ್ಕೊತೀನಿ. ಮತ್ತೆ ಅಲ್ಲಿ ಟೋಲ್ ಕೊಡೋಕ್ಕೆಲ್ಲ ಬಿಚ್ಚಬೇಕು ಅಂದ್ಬಿಟ್ಟು ನಾನು ಬ್ಯಾಗಲ್ಲಿ ಇಟ್ಟಿದ್ದೀನಿ. ಸೊ ಫುಲ್ಲಿ ಗೇರ್ ಅಪ್ ವಿತ್ ಸೇಫ್ಟಿ ಪ್ರಿಕಾಷನ್ಸ್. ಎನಿವೇಸ್, ಇನ್ಮೇಲಿಂದ ಎಲ್ಲ ಹುಷಾರಾಗಿರಬೇಕು. ಆ್ಯಂಡ್ ಈ ಕಾನ್ಫಿಡೆನ್ಸ್ ಬರಬೇಕು ಅಂತ ಅಂದರೆ ನಾನು ಇವಾಗಿಂದಾನೇ ಸ್ವಲ್ಪ ರೈಡ್ ಮಾಡೋಕ್ಕೆ ಶುರು ಮಾಡಿದೆ. ಅಫ್ಕೋರ್ಸ್ ಕಾನ್ಫಿಡೆನ್ಸ್ ಅಂತೂ 100% ಬಂದೇ ಬರುತ್ತೆ ನನಗೆ. ಸೊ ಆ ಕಾನ್ಫಿಡೆನ್ಸ್ ಮೇಲೆ ನಾನು ರೈಡ್ ಶುರು ಮಾಡಿದ್ದೀನಿ. ಲೆಟ್ಸ್ ಗೋ ಗಾಯ್ಸ್. ಇವತ್ತು ಒಂದು ಒಳ್ಳೆ ಅದ್ಭುತವಾಗಿರುವಂಥ ಸನ್ರೈಸ್ ಸ್ಪಾಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು. ಆಫ್ ರೋಡಿಂಗ್ ಎಲ್ಲ ಸದ್ಯಕ್ಕೆ ನಾನು ಮಾಡ್ತಾ ಇಲ್ಲ. ಸೊ ನಾನು ಟಾರ್ಮ್ಯಾಕ್ ಮಾತ್ರ ಚೂಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಕೈ ನೋವಿದೆ ನನಗೆ. ಕಾಲು ನೋವಿಲ್ಲ, ಬಟ್ ಕೈ ನೋವಿದೆ ಸ್ವಲ್ಪ. ನನಗೆ ಅದು ಫೀಲ್ ಆಗುತ್ತೆ ಕೈ ನೋವು. ಹಾಗಾಗಿ ಸ್ಲೋಲಿ ಗ್ರ್ಯಾಜುವಲಿ ತಗೊಂಡು ಬರ್ತೀನಿ. ಬನ್ನಿ, ಇವತ್ತು ಒಂದು ಒಳ್ಳೆ ಸನ್ರೈಸ್ ಸ್ಪಾಟಿಗೆ ಕರ್ಕೊಂಡು ಹೋಗ್ತೇನೆ. ಅಯ್ಯೋ ಸೂರ್ಯ ಸನ್ರೈಸ್ ನೋಡಿ ಲಿಟ್ರಲಿ ಅದು ಎಷ್ಟು ತಿಂಗಳಾಗೋಯ್ತೋ ಗೊತ್ತಿಲ್ಲ ಗುರು. ಸನ್ರೈಸ್ ನೋಡಿಲ್ಲ ನಾನು, ಅದು ಎಷ್ಟು ತಿಂಗಳಾಗೋಯ್ತು. ಅಯ್ಯೋ ಲಾಸ್ಟ್ ನಾನು ನೋಡಿದ್ದು ಸ್ಪಿಟಿಯಲ್ಲೇನೆ. ಅದು ಏನು ಫುಲ್ ಸ್ನೋ ಅಲ್ಲಿ, ಅದು ಏನು ಸಣ್ಣು ಕಾಣಿಸಲಿಲ್ಲ ನಮಗೆ. ಬಟ್ ಎನಿವೇಸ್, ಅದು ಲಾಸ್ಟ್ ರೈಡ್ ಆಗಿದ್ದು. ಸೊ ಆಫ್ಟರ್ ವೆರಿ ಲಾಂಗ್ ಗ್ಯಾಪ್, ಆಲ್ಮೋಸ್ಟ್ 8 ತಿಂಗಳಾಯ್ತು ನನಗೆ ಆಕ್ಸಿಡೆಂಟ್ ಎಲ್ಲ ಆಗಿ. ರಿಕವರಿ ಆಗಿದ್ದೀನಿ. ಸೊ ಹಾಗಾಗಿ ಇವತ್ತು ಒಂದೊಳ್ಳೆ ಸೂರ್ಯನ ನೋಡ್ಕೊಂಡು ದಿನಾನ ಶುರು ಮಾಡ್ಕೊಳ್ಳೋಣ ಗೈಸ್. ಲೆಟ್ಸ್ ಗೋ ಫಾರ್ ಸನ್ರೈಸ್ ರೈಡ್. ಪ್ಲೀಸ್ ಬನ್ನಿ, ಇಲ್ಲೇ ಕನಕಪುರ ಹತ್ರನೇ ಒಳ್ಳೆ ಸ್ಪಾಟ್ ಇದೆ, ಬನ್ನಿ ತೋರಿಸ್ತೀನಿ. ಆಫ್ಟರ್ ವೆರಿ ಲಾಂಗ್ ಟೈಮ್ ಹಿಯರ್ ವಿ ಮೀಟ್ ಆನ್ ರೋಡ್ಸ್ ಅಗೇನ್. ಆದ್ರೂ ಆಯುಷ್ಯ ಕೈ ಕೊಟ್ಬಿಟ್ಲು. ಅಯ್ಯೋ, ಸರಿ ಹೊರಡೋಣ. ಮಾಪ್ ಹಾಕೊಂಡಿದ್ಯಾ? ನಾನು ಹಾಕಿದ್ದೀನಿ. ಸಖತ್ತಾಗಿದೆ ಮಾತ್ರ ಜಾಗ. ಲಿಟ್ರಲಿ ನಾನು ಹಿಂಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸ್ವಲ್ಪ ಆ್ಯಕ್ಚುಲಿ ಟಾರ್ಮ್ಯಾಕ್ ಅಲ್ಲಿ ತನಕ ಟಾರ್ಮ್ಯಾಕ್ ಚೆನ್ನಾಗಿತ್ತು. ಇಲ್ಲಿಂದ ಸ್ವಲ್ಪ ಕಿತ್ತೋಗಿರೋ ರೋಡ್ ಐತೆ. ಇನ್ನು 1-2 ಕಿಲೋಮೀಟರ್ ಇದೆ. ಅಯ್ಯೋ ಸೂರ್ಯನೇ ಬಂದ್ಬಿಟ್ಟ ಹೋಗೋಷ್ಟೊತ್ತಿಗೆ. ನಾವು ನೋಡೋಣ ಮುಂದೆ ಹೇಗಿದೆ ಗೊತ್ತಿಲ್ಲ ರೋಡು ನನಗೆ. ನನಗೆ ಆಫ್ ರೋಡ್ ಮಾಡಿ ಅಭ್ಯಾಸ ಇಲ್ಲ ಇವಾಗ ಸದ್ಯಕ್ಕೆ. ಸೊ ಸುಮ್ಮನೆ ರಫ್ ಪ್ಯಾಚಸ್ ಇದೆ ಅಷ್ಟೇ. ಬಟ್ ವಂಡರ್ಫುಲ್ ವ್ಯೂ ಮಾತ್ರ, ವಂಡರ್ಫುಲ್ ಆಗಿದೆ ವ್ಯೂ. ನಾನು ನಿಧಾನಕ್ಕೆ ಹೋಗೋದು ತುಂಬ ಉತ್ತಮವಾದ ಕೆಲಸ ಅಂದರೆ ಇದೆ. ಮೊದಲಾಗಿದ್ರೆ ನಿಂತ್ಕೊಂಡು ಗಡ ಅಂತ ಹೋಗ್ಬಿಟ್ರುವೆ. ಈಗ ಯೋಚನೆ ಮಾಡಬೇಕು. ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್. ಬೇಡ ಅಂದ್ರೆ ಸಮ್ಟೈಮ್ಸ್ ಕೆಲವು ವಿಚಾರದಲ್ಲಿ ಭಯ ಬಂದ್ಬಿಡುತ್ತೆ. ನೋಡಿದೆ ಕಲ್ಲು ಹೆಂಗೆ ತಾಕತ್ತೆ ಗೊತ್ತಾ? ಕೇರ್ಫುಲ್ ಆಗಿ ಹೋಗಮ್ಮ. ಸೂರ್ಯ, ಮಿಸ್ಟರ್ ಸೂರ್ಯ ಬರಬೇಡ ಅಂತ ಹೇಳಿದ್ರೆ ಬಂದ್ಬಿಟ್ಟಿದೆಯಲ್ಲ ಮಿಸ್ಟರ್ ಸೂರ್ಯ. ಬೇಗ ಬಂದ್ಬಿಟ್ಟಿಯಲ್ಲ ಸೂರ್ಯ.
ನೆಟ್ವರ್ಕ್ ಇಲ್ವಾ? ಇವರೆಲ್ಲ ಎಷ್ಟು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇರ್ತಾರಲ್ಲ, ಸೀರಿಯಸ್ ಆಗಿ ಆರಾಮಾಗಿ ಒಂದು ಹಳ್ಳಿ ಒಳಗಡೆ. ಈ ಥರ ಹಂಚಿನ ಮನೆ ಎಲ್ಲ ನೋಡಿದ್ರೆ ಸೊಳ್ಳೆ ಫೀಲ್ಸ್ ಕೊಡುತ್ತೆ. ಎಲ್ಲಿಗೆ ಆಯ್ಸಿದ್ದು ರೋಡು? ಕನ್ಫ್ಯೂಷನ್. ರೋಡ್ ಐತಾ ಈ ಕಡೆ? ಓ ತಿರ್ಕೋತು ಮ್ಯಾಪು. ನಾನು ಇದು ಡೆಡ್ ಎಂಡ್ ಹೋಯ್ತು. ಕೇಳಕ್ಕೆ ಯಾರಿಲ್ವಲ್ಲ ಊರೊಳಗೆ. ಆ ಕಡೆ ಹೋಗ್ಬೇಕೇನೋ ಮೇ ಬಿ. ಸ್ವಲ್ಪ ಕನ್ಫ್ಯೂಷನ್. ಓಕೆ, ಇಲ್ಲಿ ಬರೋರು ನೋಡ್ಕೊಳ್ಳಿ. ಇಲ್ಲಿ ಒಂದು ಸೆಂಟ್ರಿಗೆ ಒಂದು ಗುಡಿ ಇದೆ. ಈ ಕಡೆ ರೋಡ್ಗೆ ಹೋಗ್ಬೇಕನ್ಸುತ್ತೆ. ನಾನು ಆ ಕಡೆ ರೋಡ್ಗೆ ಹೋದೆ. ಈ ರೋಡ್ ಇರಬೇಕು. ಎಸ್, ಈ ಕಡೆ ರೋಡ್. ಓಹೋ ಪ್ಯಾಚಸ್ ಉಂದಿ. ಆಯ್ಸ 800 ಮೀಟರ್ ಹತ್ತಬೇಕು. ಇಲ್ಲಿ ನೋಡಿದ್ರೆ ಅಮುಕು ಡುಮುಕ್ಕು ಆಗಿದೆ. ಗಾಯ್ಸ್, ಇಲ್ಲಿ ಫಸ್ಟ್ ಗೇರಲ್ಲೇ ಬರಬೇಕು, ಇಲ್ಲಾಂದ್ರೆ ಗಾಡಿ ಎತ್ತಲ್ಲ. ಸೊ ಫಸ್ಟ್ ಗೇರಲ್ಲೇ ಬನ್ನಿ. ಸಖತ್ತು ಮೇಲೆ ಸ್ಟೀಪ್ ಐತೆ. ಓಹೋ ಕ್ರೇಜಿ ಆಗೈತೆ ಲೊಕೇಶನ್. ವಾ, ಸ್ವಲ್ಪ ಪ್ಯಾಚಸ್ ಅಷ್ಟೇನೆ. ಅದಾದ್ಮೇಲೆ ಸಿಮೆಂಟ್ ರೋಡ್ ಹಾಕವ್ರೆ. ಓ ಲವ್ಲಿ. ನೋಡಿ ಗಾಯ್ಸ್, ದಿಲೀಪ್ ಆಲ್ರೆಡಿ ಮೇಲೆ ಹೋಗ್ಬಿಟ್ಟವನೆ. ನಾನೇ ಸ್ವಲ್ಪ ನಿಧಾನಕ್ಕೆ ಬರ್ತಾ ಇರೋದು. ನಾವು ಸ್ವಲ್ಪ ನಿಧಾನವಾಗಿ ಹೋಗೋಣ ಇವಾಗ. ಈ ಥರ ಎಲ್ಲ ಸರ್ಕಸ್ ಮಾಡ್ಕೊಂಡು, ಅಯ್ಯೋ ವಾ, ಕ್ರೇಜಿ ಲೊಕೇಶನ್ನು. ಡ್ರೋನ್ ಆಡ್ಸ್ತೀನಿ ತಳಿ ಗಾಯ್ಸ್, ಒಳ್ಳೆ ಡ್ರೋನ್ ಶಾಟ್ ಹಾಕನ. ಓಹೋ ಸರಿಯಾಗೈತೆ. ಸ್ಟ್ರಿಪ್ಗಳು ಭಾಳ ಕೇರ್ಫುಲ್ ಆಗಿ ಹತ್ತಿಸ್ಬೇಕು. ಯು ಕ್ಯಾನ್ ಡೂ ಇಟ್ ಭೀಮಾ, ಕಮ್ ಆನ್, ಲೆಟ್ಸ್ ಗೋ. ಹತ್ತು ಅಪ್ಪಿ ಹತ್ತು. ಹಿಯರ್ ವಿ ಕಮ್. ಎಲ್ಲೋದೇವನು? ಸನ್ರೈಸ್ ಆಯಿತು. ಆಫ್ಟರ್ ವೆರಿ ಲಾಂಗ್ ಟೈಮ್ ಐ ಆಮ್ ಸೀಯಿಂಗ್ ಸನ್ರೈಸ್. ದಿಲೀಪನ್ ಜೊತೆ. ಜಾಗ ಮಾತ್ರ ಕ್ರೇಜಿ ಆಗಿದೆ ಅಲ್ಲ? ಪೀಸ್ಫುಲ್ ಆಗೈತೆ ಜಾಗ. ಇನ್ನು ಆ ಕಡೆ ಎಲ್ಲ ಇದೆ, ಹೋಗೋಣ. ಇಲ್ಲ ನೋಡಿ ನನ್ನ ಭೀಮಾ ಎಷ್ಟು ಚೆನ್ನಾಗಿ ನಿಂತವನಿ. ಇಷ್ಟ ಆಯ್ತು. ಇಲ್ಲಿಗೆಲ್ಲ ನಾನು ಹಚ್ಚಲಿಲ್ಲ. ಅವ್ನು ದಿಲೀಪ್ ಹಚ್ಕೊಟ್ಟ. ನಾನು ರಿಸ್ಕ್ ತಗೊಳ್ಳಲ್ಲ ಅಂತ ಹೇಳ್ದೆ, ಯಾಕಂದರೆ ಸುಮ್ಮನೆ ಯಾಕೆ ಸದ್ಯಕ್ಕೆ. ಬಂದಿದ್ಯಾ ಸೂರ್ಯ? ಬೈಕ್ಸ್ ಬಂದಿದ್ದಾವೆ ನೋಡಿ. ಇಲ್ಲಿ ಸನ್ರೈಸು ಪಾಯಿಂಟ್. ಇಲ್ಲಿ ಬಹುಶಃ ಅಲ್ಲಿ ಸನ್ಸೆಟ್ ಸಿಗುತ್ತೆ ಅನ್ಸುತ್ತೆ ಆ ಕಡೆ ಸೈಡಲ್ಲ. ಈಗ ನಾವು ಒಂಚೂರು ಆ ಕಡೆ ಹಂಗೆ ನೋಡ್ಕೊಂಡು ಹೋಗ್ಬೇಕಾ? ಹತ್ಬೋದಾ? ಓಕೆ. ಆ ಕಡೆ ಒಂದು ದೇವಸ್ಥಾನ ಇದೆ, ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಈ ಕಡೆ ನಡ್ಕೊಂಬಂದ್ರೆ ಇಲ್ಲಿ ರಾಮಂದು ಮತ್ತು ಹನುಮಂತಂದು ವಿಗ್ರಹ ಇದೆ, ದೇವ್ರ ವಿಗ್ರಹ ಇದೆ ಇಲ್ಲಿ. ವೆರಿ ನೈಸ್. ಇಲ್ಲೊಂದು ಟೆಂಪಲ್ ಇದೆ, ಅದೇ ಟೆಂಪಲ್ಲು. ಈ ಬೆಟ್ಟದ ಹೆಸರೇನು ಮರ್ತೋಗ್ಬಿಡ್ತು. ಮುತ್ತುರಾಯ ಸ್ವಾಮಿ ಬೆಟ್ಟ. ಕರೆಕ್ಟ್, ಮುತ್ತುರಾಯ ಸ್ವಾಮಿ ಬೆಟ್ಟ, ಕನಕಪುರ. ಅಲ್ಲಿ ದೇವಸ್ಥಾನ ಇದೆ, ಕ್ಲೋಸ್ ಆಗಿದೆ ದೇವಸ್ಥಾನ.
ಬಟ್ ಏನು ಗೊತ್ತಾ, ಎಲ್ಲ ಕಸ ಹಾಕಿ ಇದು ಮಾಡಿದ್ದಾರೆ. ಬರ್ತೀರಾ, ಗಲೀಜು ಮಾಡಬೇಡಿ. ನಾವು ಸಿಕ್ಕಾಪಟ್ಟೆ ಈ ಥರ ಒಳ್ಳೊಳ್ಳೆ ಜಾಗಗಳನ್ನ, ಆ್ಯಕ್ಚುಲಿ ನಾನು ಐಶು ಅನ್ಎಕ್ಸ್ಪ್ಲೋರ್ಡ್ ಜಾಗಗಳನ್ನ ಸ್ವಲ್ಪ ತೋರ್ಸೋಣ ಅಂತ ಶುರು ಮಾಡಿದ್ದು. ಒಂದು ಕನಕಪುರ ಟ್ರೆಕ್ಕಿಂಗ್ ಹೋಗಿದ್ವಿ ಗೊತ್ತಾ, ಇಬ್ಬರೇ. ಅದೇ ಲಾಸ್ಟು, ಅದಾದಮೇಲೆ ಹೊಗೆ ಹಾಕ್ಸ್ಕೊಂಡಿದ್ದು. ಇಲ್ಲ, ಟ್ರಕ್ ನೀನು ಇರಲಿಲ್ಲ. ಫುಲ್ಲು ಕೋತಿ ಸೌಂಡು, ಯಾವುದೋ ಹುಲಿ ಬಂತು ಅಂತ ಇಬ್ಬರು ಎದ್ರುಕೊಂಡು, ಯಾರೂ ಇಲ್ಲ ಕಾಡಲ್ಲಿ, ನಾವಿಬ್ಬರೇ. ಬಾಯಿಗೆ ಬಂದ್ಬಿಟ್ಟಿತ್ತು ಎಲ್ಲ. ಅದು ಕೋತಿ ನನ್ನ ಮಗನ ನಮ್ಗೆ ಗಾಬರಿ ಹಚ್ಚಿದ್ದು. ಕ್ರೇಜಿ ಫೀಲ್ಸ್, ಸಮ್ ಫ್ಲ್ಯಾಶ್ ಬ್ಯಾಕ್ಸ್. ಒಂದು ವೆರಿ ಗುಡ್ ಪ್ಲೇಸು, ತುಂಬ ಕಾಮಾಗಿ ಪೀಸ್ ಆಗಿದೆ. ತಿನ್ನೋಕ್ಕೆ ಕುಡಿಯೋಕ್ಕೆಲ್ಲ ಏನೂ ಸಿಗಲ್ಲ, ನೀವು ಕ್ಯಾರಿ ಮಾಡ್ಕೊಳ್ಳಿ. ಮತ್ತು ತಿಂದಮೇಲೆ ಕಸಾನ ನೀವು ಎತ್ಕೊಂಡೋಗಿ ನೋಡಿ, ಇಲ್ಲೆಲ್ಲ ಸಖತ್ತಾಗಿದೆ. ವೆರಿ ನೈಸ್ ಪ್ಲೇಸ್, ಒಂದು ಪ್ರಶಾಂತವಾಗಿರುವಂಥ ಜಾಗ. ಗಾಡಿ ಫುಲ್ ಟಾಪಿಗೆ ಬರುತ್ತೆ, ಕಾರ್ ಕೂಡ ಬರುತ್ತೆ, ಬರ್ಬೋದು ಆರಾಮ್ಸೆ. ಏನು ನಾನೇ ಹಾಳು ಮಾಡೋದಂತ ಆಮೇಲೆ ನಾನು ಮೇಲೆ ಗೋಬೇಕರ್ಸ್ಬಿಡು. ಒಂದು ಕುಂಡ ಇದೆ, ಕುಂಡದೊಳಗಡೆ ಈಗ ದಿಲೀಪ ಈಜು ಹೊಡಿತಾನೆ. ಹೋಗೋ, ಅದು ಫುಲ್ಲು ಕೆಸರು ಇರುತ್ತೆ, ಎಳ್ಕೊಂಡ್ಬಿಡುತ್ತೆ. ಚಿಕ್ಕದೇ, ಡೀಪ್ ಇರುತ್ತೆ, ನೋಡಕ್ ಹಂಗಿರುತ್ತದು. ನೋಡಿ ಗಾಯ್ಸ್, ಇವನ್ ಜೊತೆ ಅಲ್ಲೆಲ್ಲ ನಡ್ಕೊಂಡು ಹೋಗಿದ್ದೀನಿ ಬಂಡೆಗಳ ಮೇಲೆಲ್ಲ ಇವತ್ತು. ಆಕ್ಸಿಡೆಂಟ್ ಆಗಿ ಆಪರೇಷನ್ ಆದಮೇಲೆ ಫಸ್ಟ್ ಟೈಮು ಇಷ್ಟೊಂದು ನಾನು ಬೆಟ್ಟ ಎಲ್ಲ ಹತ್ತಿ, ಗುಡ್ಡ ಎಲ್ಲ ಹತ್ತುತ್ತಾ ಇರೋದು. ಸ್ವಲ್ಪ ಭಯ ಐತೆ, ಆದರೂ ಹತ್ತುತ್ತಾ ಇದ್ದೀನಿ. ಇಲ್ಲ, ನಾರ್ಮಲ್ ಆಗಿ ಹೇಳಿದ್ದೀನ. ಆದ್ರೂ ಇವತ್ತೇ ನೋಡ್ತಾ ಇರೋದು ನಾನು. ಕುಂಟಲ್ಲ ನಾನು, ಸರ್ಪ್ರೈಸ್ ಆಕ್ಚುಲಿ. ಏನ್ ಹೇಳು, ಏನು ಈ ಖುಷಿ ವಿಷಯದ ಒಂದ್ ಚಿಕ್ಕ ಬೆಟ್ಟ ದೊಡ್ಡ ಬೆಟ್ಟ ಹತ್ತುತ್ತಾ ಇರೋದು ಇವತ್ತೇ ನೋಡ್ತಾ ಇರೋದು. ಇನ್ನೇನು ಟ್ರೋಲ್ ಮಾಡ್ತಾನೆ. ನಾನು ಟಿ ಶರ್ಟ್ ತೋರಿಸ್ತೀವಿ ಅಲ್ವಾ ಆಡಿಯನ್ಸ್ಗೆ, ತೋರ್ಸೋಣ. ಟಿ ಶರ್ಟ್ ತೋರಿಸ್ಲಾ? ತಿರುಗು. ಇಲ್ಲಿ ಮುಂದೆ ಕರ್ನಾಟಕ ಭಾಗ, ಓಕೆ. ಹಿಂದೆ ನೋಡಿ, ತಿಕ್ಕ ಮುಚ್ಕೊಂಡು ಕನ್ನಡ ಮಾತಾಡು ಅಂತ ಬರ್ಸಿದೀನಿ. ಟೀ ಮುಚ್ಕೊಂಡದು, ಅದು ಸೆನ್ಸರ್, ಅದಕ್ಕೆ ಟೀ ಅಂತ ಹಾಕ್ಬಿಟ್ಟು ಡಾಟ್ ಹಾಕ್ಬಿಟ್ಟಿದೀನಿ. ತಿಕ್ಕ ಮುಚ್ಕೊಂಡು ಕನ್ನಡ ಮಾತಾಡಿ. ಈ ತರನು ನಾವು ಅವೇರ್ನೆಸ್ ಕೊಡ್ತೀವಿ ಗಾಯ್ಸ್. ನೀನ್ ಬೀಪ್ ಹಾಕ್ಬೇಕು, ನೀವು ಯೂಟ್ಯೂಬ್ ಅಲ್ಲಿ ಹಾಕ್ಬೇಕಾದ್ರೆ ಇದನ್ನ. ಹೆಂಗಿದೆ ಟಿ ಶರ್ಟ್? ಸೆಕ್ಸಿ. ಆಲ್ರೆಡಿ ನಾವು ನಮ್ಮ ಡೆಸ್ಟಿನೇಷನ್ ಇಂದ ಇಳಿದ್ಬಿಟ್ಟು ಇವಾಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಕೂತ್ಕೊಂಡಿದ್ದೀವಿ. ಇರೋದಿಬ್ರು 3 ಪ್ಲೇಟ್ ತಿಂಡಿ ತೊಗೊಂಡಿದ್ದೀವಿ. ಹೊಟ್ಟೆ ತುಂಬ ತಿಂಡಿ, ನೆಮ್ಮದಿಯಾಗಿ ರೈಡ್ ಮಾಡಿ. ಓಕೆ ಗಾಯ್ಸ್, ಇವತ್ತು ನಮ್ಮ ರೈಡು ಇಲ್ಲಿಗೆ ಮುಕ್ತಾಯ ಆಯಿತು. ಕನಕಪುರಲ್ಲಿದ್ದಂಥ ಯಾವುದೋ ಮುತ್ತುರಾಯನ ಸ್ವಾಮಿ ಬೆಟ್ಟ, ಮುತ್ತುರಾಯನ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ವಿ. ಸಖತ್ತಾಗಿತ್ತು. ಬಿಸಿಲು ಏರೋಷ್ಟೊತ್ತಿಗೆ ಹೋಗ್ಬಿಟ್ಟು ಮುಗಿಸ್ಕೊಂಡ್ ಬಂದ್ಬಿಡಿ ಸನ್ರೈಸ್ಗೆ, ಇಲ್ಲಾಂದ್ರೆ ಲೇಟ್ ಈವ್ನಿಂಗ್ ಹೋಗಿ ಸನ್ಸೆಟ್ಗೆ. ಬಟ್ ಏನಂದ್ರೆ ಸ್ವಲ್ಪ ಫಾರೆಸ್ಟ್ ಏರಿಯಾ, ಸೊ ನೈಟ್ ಎಲ್ಲ ಹೋಗಬೇಡಿ ಆ ಜಾಗಕ್ಕೆ. ಅಂಡ್ ಅಲ್ಲಿ ಬ್ಯಾರಿಗೇಡ್ಸ್ ಎಲ್ಲ ಇದಾವೆ, ಮೇ ಬಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರ್ತಾರೆ ಸಂಜೆ ಮೇಲೆ. ಸೊ ನೋಡ್ಕೊಳ್ಳಿ. ಸ್ಟಾರ್ಟ್ ಅರ್ಲಿ ಸ್ಟಾಪ್ ಅರ್ಲಿ. ಈಗ ಸಮ್ಮರ್ ಬೇರೆ, ಮಳೆ ಆಗಿಲ್ಲ ಈ ಕಡೆ, ಇನ್ನ ಫುಲ್ ಡ್ರೈ ಇತ್ತು ಆಕ್ಚುಲಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬಾ ಕಾಮ್ ಆಗಿದೆ. ಪ್ಲೀಸ್ ಅಲ್ಲಿ ಜನ ಇನ್ನೂ ಯಾರು ಬರಕ್ ಶುರು ಮಾಡಿಲ್ಲ. ಇವಾಗ ಹೊಸ ಜಾಗ, ಅದು ಸ್ವಲ್ಪ ಎಕ್ಸ್ಪ್ಲೋರ್ ಆಗ್ತಿರೋದು. ಬಟ್ ದಯವಿಟ್ಟು ಲಿಟರ್ ಮಾಡಬೇಡಿ, ನೀಟಾಗಿ ಜಾಗನ ಮೇಂಟೈನ್ ಮಾಡಿ, ಇಷ್ಟೇ ನಾವು ಕೇಳ್ಕೊಳ್ಳೋದು. ಸೊ ಪೀಸ್, ಇವತ್ತು ರೈಡು ಜಾಲಿಯಾಗಿತ್ತು. ಆಫ್ಟರ್ ಲಾಂಗ್ ಬ್ರೇಕ್ ಇವತ್ತು ಒಂದು ಕ್ವಿಕ್ ರೈಡ್, ಕ್ವಿಕ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇವಾಗ ಮನೆಗೆ ಎಕ್ಸಿಟ್ ಆಗ್ತಾ ಇದೀವಿ. ಸೊ ಪೀಸ್ ಗಾಯ್ಸ್, ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ನೆಕ್ಸ್ಟ್ ಎಲ್ಲಿಗೆ ಎಕ್ಸ್ಪ್ಲೋರ್ ಮಾಡೋದು ಅಂತ ಕಮೆಂಟಲ್ಲಿ ತಿಳಿಸಿ, ಅಲ್ಲಿಗೆ ಬರ್ತೀನಿ. ಇನ್ನು ರೈಡ್ ಶುರು ಆಗಿದೆ. ಬ್ಯಾಕ್ ಟು ಫಾರ್ಮ್. ಪೀಸ್.